ಧಾರವಾಡ ಜೈಲಿನಲ್ಲಿ ಬಿಂದಾಸಾಗಿ ಮಾದಕ ವಸ್ತುಗಳ ಪೂರೈಕೆ ನಿಜವಾಯಿತು ಶ್ರೀರಾಮ್ ಸೇನೆ ಅಧ್ಯಕ್ಷ ಮುತಾಲಿಕ್ ಮಾಡಿದ್ದ ಆರೋಪ. ಭ್ರಷ್ಟ ಅಧಿಕಾರಿಗಳಿಗೆ ಮೊಬೈಲು, ಡ್ರಗ್ಗು, ವೈನು, ಸಿಗರೇಟು ಇವೆಲ್ಲವೂ ಕೂಡ ಒಳಗಡೆಗೆ ಸಪ್ಲೈ ಆಗ್ತಾ ಇದೆ. ಎಲ್ಲ ಸಿಗುತ್ತೆ ದುಡ್ಡು ಕೊಟ್ರೆ. ಒಂದೆಡೆ ಜೈಲಿನಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳು ಪೂರೈಕೆ ನಡೆಯುತ್ತಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಧಾರವಾಡದ ಜೈಲಿನಲ್ಲಿ ಮಾದಕ ವಸ್ತುಗಳ ಪೂರೈಕೆ ಬಿಂದಾಸಾಗಿ ನಡೆಯುತ್ತಿದೆ ಕಣ್ರಿ. ಈ ಬಗ್ಗೆ ನಮ್ಮ ಹತ್ತಿರ ಸಾಕ್ಷ್ಯ ಇದೆ ಅಂತ ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಒಂದು ವಾರದ ಹಿಂದೆಯೇ ತೋರಿಸ್ಕೊಟ್ಟಿದ್ರು. ಆದ್ರೆ ಅವರು ಹೇಳಿದಂತೆ ತನಿಖೆಯಲ್ಲಿ ಶ್ರೀರಾಮ್ ಸೇನೆ ಮಾಡಿದ್ದ ಆರೋಪ ನಿಜವಾಗ್ಬಿಟ್ಟಿದೆ. ಈಗ ಮೊಬೈಲು, ಡ್ರಗ್ಗು, ವೈನು, ಸಿಗರೇಟು ಇವೆಲ್ಲವೂ ಕೂಡ ಒಳಗಡೆಗೆ ಸಪ್ಲೈ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಮ ಕಡೆಗೆ ದಾಖಲೆಗಳಿದಾವೆ. ಒಳಗಡೆ ಬಿಡ್ರಿ, ನಾವೇ ಹುಡುಕ್ತಾ ಇದ್ದೆ. ಅವನು ಯಾವ ನೇಹಾ ಹಿರೇಮಠ ಅವನ ಹೆಸರೇನು ಫಯಾಜ್, ಅವನೇ ಗುಂಪು ಮಾಡ್ಕೊಂಡಿದ್ದಾನಲ್ಲಿ 11 ಜನರು. ವಿಡಿಯೋ ಕಾಲ್ ಮಾಡಿದಾನೆ. ಹೌದು, ಕಳೆದ ವಾರ ಕೂಡ ಶ್ರೀರಾಮ್ ಸೇನೆ ಧಾರವಾಡದ ಜೈಲಿಗೆ ಮುತ್ತಿಗೆ ಹಾಕಿ ಸಾಕ್ಷಿಗಳನ್ನ ತೋರಿಸಿತ್ತು. ಜೈಲಿನಲ್ಲಿರುವ ಕೈದಿಗಳನ್ನ ಬಿಂದಾಸಾಗಿ ಫೋನ್ ಮೂಲಕ ಮಾತಾಡ್ತಾರೆ ಹಾಗೂ ವಿಡಿಯೋ ಮಾಡಿ ಆಚೆ ಕಳಿಸ್ಕೊಡ್ತಾರೆ, ಕಾನ್ಫರೆನ್ಸ್ ಕಾಲ್ ಹಾಕ್ತಾರೆ ಅಂತ ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ದೂರಿದ್ರು. ಸದ್ಯಕ್ಕೆ ಇವರು ಮಾಡುತ್ತಿದ್ದ ಆರೋಪ ಈಗ ತನಿಖೆಗೊಂಡ ಪೊಲೀಸರಿಗೆ ಶಾಕಿಂಗ್ ವಿಚಾರವೊಂದು ಬೆಳಕಿಗೆ ಬಂದಿದೆ. ಸೆಂಟರ್ಗಳಿದ್ದಾಗ ವರ್ಷದಲ್ಲೇ 3 ಸಲ ರೈಡ್ ಆಯ್ತಿದೆ. 3 ಸಲ ರೈಡ್ ಆಯ್ತು. ಒಬ್ಬ ರೌಡಿ ಅವನ ಹೆಸರೇನು ಮುಸ್ಲಿಂ ಇದಾನ, ಅವನು ವಿಡಿಯೋ ಕಾಲ್ ಮಾಡಿದ್ದು ಸ್ಕ್ರೀನ್ ಶಾಟ್ ನಲ್ಲಿ ಇದರಲ್ಲಿ ಬಂದ್ಬಿಟ್ಟಿದೆ, ಮೀಡಿಯಾದಲ್ಲಿ ಬಂದಿದೆ. ಅಲ್ಲ, ಎಂಕ್ವೈರಿ ಆಯ್ತು, ಅದ್ರ ಒಳಗಡೆ ಹೇಗೆ ಬಂತು? ಒಳಗಡೆ ಹೇಗೆ ಬಂತ್ರಿ? ಇವನು ಹೇಳ್ತಾನೆ, ಫಯಾಜ್ ಪರ್ವೇಜ್ ಹೇಳ್ತಾನೆ, ಎಲ್ಲ ಸಿಗತ್ತೆ ದುಡ್ಡು ಕೊಟ್ರೆ, ಶರೆ ಸಿಗತ್ತೆ, ಸಿಗರೇಟ್ ಸಿಗತ್ತೆ, ನಮ್ಮ ಮನೆಯೊಳಗೆ ಸಿಗ್ಲಿಕ್ಕಿಲ್ಲ, ಅಷ್ಟು ಒಳಗಡೆ ಸಿಗತ್ತೆ ಅಂತ ಅವನೇ ಹೇಳಿದಾನೆ, ಬಾಯಿ ಬಿಟ್ಟಿದ್ದಾನೆ. ನಿಜಕ್ಕೂ ಧಾರವಾಡದ ಜೈಲಿನಲ್ಲಿ ಮಾದಕ ವಸ್ತುಗಳ ಪೂರೈಕೆ ಜೈಲಾಧಿಕಾರಿಗಳೇ ಶಾಮೀಲಾಗಿರುವುದು ಪಕ್ಕಾ ಇತ್ತು ನೋಡಿ. ಧಾರವಾಡದ ಜೈಲು ತುಂಬಾನೇ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಿದ್ದ ಅಧಿಕಾರಿಗಳಿಗೆ ಇದೀಗ ಶಾಕ್ ಆಗಿದೆ. ಮಾದಕ ವಸ್ತುಗಳನ್ನ ಜೈಲಿನೊಳಗೆ ಬರೋದಕ್ಕೆ ಅಧಿಕಾರಿಗಳೇ ಕಾರಣವಾಗಿದ್ದಾರೆ ಅನ್ನೋದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಕಾರಾಗೃಹ ಏನಿದೆ ಧಾರವಾಡ ನಗರದಲ್ಲಿ, ಆ ಒಂದು ಕೇಂದ್ರ ಕಾರಾಗೃಹದಲ್ಲಿ ನಿಷೇಧಿತ ವಸ್ತು ಬೀಡಿ, ಸಿಗರೇಟು, ತಂಬಾಕು, RMD, ಲೈಟರ್ಸ್ ಇದರದ್ದೇನೋ ಜೈನ್ ಮ್ಯಾನ್ಯಲ್ ಪ್ರಕಾರ ನಿಷೇಧಿತ ವಸ್ತುಗಳು ಅಂತ ಇರ್ತವೆ, ಅವುಗಳು ಮೂವ್ಮೆಂಟ್ ಆಗ್ತಿರೋದ್ರ ಬಗ್ಗೆ ಅವರ ಹಿರಿಯ ಅಧಿಕಾರಿಗಳಿಗೆ ಗಮನದಲ್ಲಿ ಬಂದು ನಂತರ ಅದನ್ನ ತಪಾಸಣೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಇದೇ ತಿಂಗಳು 8ನೇ ತಾರೀಕು ಬೆಳಗಿನ ಜಾವ 3 ಗಂಟೆಯಿಂದ 3:30 ನಡುವೆ ಒಂದು ದೊಡ್ಡ ಕವರ್ ಅಲ್ಲಿ ಏನೋ ಒಂದು ಐಟಮ್ ಬಂದ್ಬಿಟ್ಟು ಜೈಲ್ ಬಾಗಿಲು ಇಡ್ತಾರೆ. ನಂತರ ಅದನ್ನ ಒಳಗಡೆ ತಗೊಂಡು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಆಟೋ ಮೂಲಕ ಬಂದು ಮಾದಕ ವಸ್ತುಗಳನ್ನ ಪೂರೈಸಲಾಗ್ತಿತ್ತು. ಅವರಲ್ಲಿ 2 ಜೈಲಾಧಿಕಾರಿಗಳೇ ಶಾಮೀಲಾಗಿರೋದು ಪಕ್ಕಾ ಆಗಿದೆ. ಹಾಗೆ ಓರ್ವ ಆಟೋ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು 23ನೇ ತಾರೀಕು ಇದೇ ತಿಂಗಳು ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮತ್ತೆ ತನಿಖೆ ಮುಂದುವರೆದಂತ ಸಂದರ್ಭದಲ್ಲಿ ಜೈಲಿನ ಅಥಾರಿಟೀಸ್ ಎಂದರೆ ಕೆಲವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 3 ಜನರನ್ನ ನಾವು ಈಗ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಜೈಲ್ ಅಧಿಕಾರಿಗಳಿದ್ದಾರೆ, ಒಬ್ಬರು ಆಟೋ ಡ್ರೈವರ್ ಇದ್ದಾರೆ. ಆಟೋದಲ್ಲಿ ಬಂದು ಮಾದಕ ವಸ್ತುಗಳ ಪೂರೈಕೆ, 2 ಜೈಲಾಧಿಕಾರಿ, ಆಟೋ ಚಾಲಕನ ಬಂಧನ. ಜೈಲ್ನ ವಾರ್ಡನ್ ಆಗಿರುವ ರಾಜು ಸೋಲಬಣ್ಣನವರ್ ಹಾಗೂ ಅಲ್ತಾಫ್ ಶೇಖ್ ಸನದಿ ಬಂಧಿತ ವಾರ್ಡನ್ಗಳು. ಜೊತೆಗೆ ಆಟೋ ಚಾಲಕ ಮುನೀರ್ ಅಹಮದ್ ಬೆಟಗೇರಿ ಬಂಧನವಾಗಿದೆ. ಆಟೋದಲ್ಲಿ 75,000 ಮೌಲ್ಯದ ಮಾದಕ ವಸ್ತುಗಳ ಸಮೇತ 3ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೈಲಾಧಿಕಾರಿಗಳೇ ಪ್ರತಿ ಸೆಲ್ ಬಳಿ ಹೋಗಿ ಮಾದಕ ವಸ್ತು ಹಾಗೂ ಇತರೆ ವಸ್ತುಗಳನ್ನ ಕೈದಿಗಳಿಗೆ ನೀಡುತ್ತಿದ್ದ ಗಂಭೀರ ವಿಚಾರ ಬಹಿರಂಗವಾಗಿದೆ. ಏನ್ ಸರ್ ಇದು? ಹೀಗಾದ್ರೆ ಏನ್ ಕಾನೂನಿಗೆ ಅಥವಾ ಏನು ಬೆಲೆನೇ ಇಲ್ಲೇನ್ರಿ? ಅವನು ಭಯೋತ್ಪಾದಕ,
ರೌಡಿಗಳು, ಭಯೋತ್ಪಾದಕರು, ಕ್ರಿಮಿನಲ್ಸು, ಗೂಂಡಾಗಳು, ಮುಸ್ಲಿಂ ಅವರು ಪೋಕ್ಸೋದಲ್ಲಿ ಒಳಗಡೆ ಇದ್ದಾನೆ. ನೇಹಾ ಹಿರೇಮಠ್ ಒಳಗಡೆ ಅವನು ಹರಾಮಿ, ಅವನೇ ಗುಂಪು ಕಟ್ಕೊಂಡಿದ್ದಾನೆ 11 ಜನರ ಜೊತೆಗೆ. ನಾನು ಮಾತಾಡಬೇಕು, ಸರದಿ ಪ್ರಕಾರ ಮಾತಾಡಬೇಕು, ಲಘು ಮಾತಾಡಂತ ಹೇಳ್ತಾನವ. ಕೈದಿಗಳು ಶಿಕ್ಷೆಗೆ ಒಳಗಾದವರು, ಆದ್ರೆ ದುಡ್ಡಿನ ಆಸೆಗೆ ಜೈಲಾಧಿಕಾರಿಗಳೇ ಈ ರೀತಿ ಮಾಡಿದ್ರೆ ಹೇಗೆ? ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಜೈಲಿನಲ್ಲಿ ಎಲ್ಲಾ ಸಿಗುತ್ತೆ ಅಂದ್ರೆ ಕೈದಿಗಳು ಮಾತ್ರ ಬಿಂದ ಜೀವನ ನಡೆಸ್ತಾರೆ ಅಷ್ಟೇ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.